ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜೆ ವಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಟರ್ಮರಿಕ್ ಎಕ್ಸ್ಪೋರ್ಟ್ ಬಗ್ಗೆ. ಸೊ ಟರ್ಮರಿಕ್ ಇವಾಗಿನ ಟೈಮಲ್ಲಿ ನಾನೇನಾದರೂ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಥವಾ ಪ್ರಾಡಕ್ಟ್ ಸೆಲೆಕ್ಷನ್ ಮಾಡ್ತಾ ಇದ್ದೇನೆ, ನಾನು ಟರ್ಮರಿಕ್ ಸೆಲೆಕ್ಟ್ ಮಾಡಬೇಕಾ ಬೇಡವಾ ಅಂದರೆ ಆಬ್ವಿಯಸ್ಲಿ ಮಾಡ್ಬೋದು. ತುಂಬ ಒಳ್ಳೆ ಪ್ರಾಡಕ್ಟು, ತುಂಬ ಒಳ್ಳೆ ಡಿಮಾಂಡ್ ಇದೆ. ಬರೀ ನಿಮಗೆ ಡೊಮೆಸ್ಟಿಕ್ಕು ಅಥವಾ ಎಕ್ಸ್ಪೋರ್ಟ್ ಪರ್ಪಸಲ್ಲಿ ಬರೀ ನಿಮಗೆ ತಿನ್ನಕ್ಕೆ ಉಣ್ಣಕ್ಕೆ ಈ ಮಸಾಲೆ ಕ್ಯಾಟಗರಿಯಲ್ಲಿ ಬಿಟ್ಟು, ಕಮೋಡಿಟಿ ಕ್ಯಾಟಗರಿ ಬಿಟ್ಟು ನಾವು ಫಾರ್ಮಸ್ಯೂಟಿಕಲ್ ಸೈಡ್ ನೋಡಿದ್ರು ಕೂಡ ಟರ್ಮರಿಕ್ ತುಂಬ ಒಳ್ಳೆ ಪ್ರಾಡಕ್ಟು, ಅದರ ತುಂಬ ವ್ಯಾಲ್ಯೂ ಇದೆ. ಸೊ ಇವತ್ತಿನ ಟೈಮಲ್ಲಿ ಗ್ಲೋಬಲ್ ಡಿಮಾಂಡ್ ನೋಡಿದ್ರೆ CAGR 5.6.5ದಿಂದ 6.5ವರೆಗೂ ಇದೆ. ಸೊ ಅಂದರೆ ಎವ್ರಿ ಇಯರ್ ಇದು 6.5% ಗ್ರೋತ್ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ 2030ವರೆಗೂ ಆಲ್ಮೋಸ್ಟ್ USD 1 ಬಿಲಿಯನ್ವರೆಗೂ ಮುಟ್ಟುವಂಥ ಡಿಮಾಂಡ್ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಆಬ್ವಿಯಸ್ಲಿ ಟರ್ಮರಿಕ್ ಬೋರ್ಡ್ ಹೇಳ್ತಾ ಇದೆ. ಸೊ ನೀವು ಏನು ಮಾಡ್ಬೋದು, ಹೈ ವ್ಯಾಲ್ಯೂ ಕಮೋಡಿಟಿನೂ ಇದೆ, ಹೈ ವ್ಯಾಲ್ಯೂ ನ್ಯೂಟ್ರಾಸಿಟಿಕಲ್ ಪ್ರಾಡಕ್ಟ್ ಕೂಡ ಟರ್ಮರಿಕ್ ಇದೆ. ಸೊ ಹಾಗಾಗಿ ತುಂಬ ಮಾರ್ಕೆಟು ಇವತ್ತಿನ ಟೈಮಲ್ಲಿ ಕಮೋಡಿಟಿಗಿಂತನೂ ನ್ಯೂಟ್ರಾಸಿಟಿಕಲಲ್ಲಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ. ನೀವು ಕೂಡ ಮಾಡ್ಬೋದು. ಕ್ವಾಲಿಟಿ ಎಂಡ್ ಆಫ್ ದ ಡೇ ಏನು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ಆಲ್ಮೋಸ್ಟ್ 75% ವರ್ಲ್ಡ್ ಪ್ರೊಡಕ್ಷನ್ ನಾವು ಮಾಡ್ತಾ ಇದ್ದೇವೆ. 75% ಏನಿದೆ ಟರ್ಮರಿಕ್ನ ನಾವು ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ. ಅದು ಎಕ್ಸ್ಪೋರ್ಟಲ್ಲಿ 70% ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ಸೊ ಅದನ್ನು ಬಿಟ್ಟು 30%ಅಲ್ಲಿ ಬೇರೆ ಬೇರೆ ದೇಶಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದು, ಪೇರು, ಫಿಜಿ, ಮಯನ್ಮಾರು, ಬೇರೆ ಬೇರೆ ದೇಶಗಳು ಸ್ವಲ್ಪ ಬೆಳೆದ್ಬಿಟ್ಟು ಅವರವರೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮನ್ನು ರಿಪ್ಲೇಸ್ ಮಾಡೋವಂಥ ಕ್ವಾಂಟಿಟಿ ಇಲ್ಲ. ಬಟ್ ಆದರೆ ಏನು ಸಮಸ್ಯೆ ಏನಿದೆ ಅಂತಂದರೆ, ನಾವು ತುಂಬ ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಮಾಡ್ತೇವೆ, ಬಟ್ ಪ್ರೈಸಿಂಗ್ ನೋಡಿದ್ರೆ ಅಷ್ಟು ಒಳ್ಳೆಯ ಪ್ರೈಸಿಂಗ್ ಇಲ್ಲ. ಅದು ಕೂಡ ಹೈ ಕ್ಯುಕ್ಯುಮಿನ್ ಲೆವೆಲ್ ಅಂತೂ ನಮ್ಮ ಹತ್ರ ಇಲ್ಲವೇ ಇಲ್ಲ. ಓಕೆ, ಸೊ ಇವತ್ತಿನ ಟೈಮಲ್ಲಿ ನೀವೇನಾದರೂ US, ಯುರೋಪ್ ನೋಡಿದ್ರೆ ಒಂದು ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಇದೆ, ರಿಕ್ವೈರ್ಮೆಂಟ್ಸ್ ಇದೆ. ಬಟ್ ಆದರೆ ಏನು, ಕ್ಯುಕ್ಯುಮಿನ್ ಲೆವೆಲ್ ಕೂಡ ಹೈ ಇರಬೇಕಾಗುತ್ತೆ. ಫಾರ್ಮಾಸ್ಯೂಟಿಕಲ್ಸ್ಗಳಿಗೆ ನ್ಯೂಟ್ರಾಸಿಟಿಕಲ್ ಅಂತ ಹೇಳ್ತೇವೆ. ಸೊ ನ್ಯೂಟ್ರಾಸಿಟಿಕಲ್ ಕ್ಯಾಟಗರಿಯಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಸ್ವಲ್ಪ ಹೈ ಕ್ವಾಲಿಟಿ ಟರ್ಮರಿಕ್ ಇತ್ತು ಅಂದರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ವಾಲ್ಯೂಮ್ ಬಿಟ್ಟು ನೀವೇನಾದರೂ ವ್ಯಾಲ್ಯೂ ಬೇಸ್ಡ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಪ್ರಾಫಿಟ್ ಇದೆ. ಇವತ್ತು ಕೂಡ ನಾವು ಅದೇ ಥರದ ಇದನ್ನು ಬೆಳೆಕೊಂಡು ಅದನ್ನೇ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ ಅಂತಂದರೆ ನಾರ್ಮಲಿ ಅದು ಮಸಾಲೆಗಳಿಗೆ ಈ ಇದಕ್ಕೆ ನಾವು ಯೂಸ್ ಮಾಡ್ತೇವಲ್ಲ, ಸೊ ಆ ಥರ ಏನಾದರೂ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಬೋದು. ಬಟ್ ಆದರೆ ನ್ಯೂಟ್ರಾಸಿಟಿಕಲಲ್ಲಿ ಇರೋಷ್ಟು ದುಡ್ಡು ನಾರ್ಮಲಿ ನಮಗೆ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಕಮೋಡಿಟಿ ಕ್ಯಾಟಗರಿಯಲ್ಲಿ ಸಿಗಲ್ಲ. ಓಕೆ, ಎಸೆನ್ಷಿಯಲ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಸೆಗ್ಮೆಂಟ್ನ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಹೇಳ್ತಾ ಇದ್ದೇನೆ, ನ್ಯೂಟ್ರಾಸಿಟಿಕಲಲ್ಲಿ ದುಡ್ಡಿದೆ, ಕಮೋಡಿಟಿಯಲ್ಲಿ ದುಡ್ಡಿಲ್ಲ. ಅದರಲ್ಲೂ ಕೂಡ ಮೇಯ್ನಾಗಿ ನೀವೇನಾದರೂ FPOs ಆಗಿರ್ಬೋದು, ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್, ಫ್ಯೂಚರ್ ಕಾಂಟ್ರಾಕ್ಟ್ಸ್ ಮಾಡ್ಬೋದು, ಅಥವಾ ಇನ್ವೆಸ್ಟರ್ ಫಾರ್ಮಿಂಗ್ ಏನಾದರೂ ಮಾಡಿಕೊಂಡು ಅವ್ರ ಹತ್ರ ಏನಾದರೂ ವರ್ಕೌಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ನೀವು ಟರ್ಮರಿಕ್ಗಳನ್ನ ಯಾವ ವೇರಿಯಂಟ್ನ ನೀವು ಡೀಲ್ ಮಾಡ್ತೀರಾ ಅನ್ನೋದಾದರೆ, GI ಟ್ಯಾಗ್ಡ್ ವೇರಿಯಂಟ್ಸ್ ಯಾವುದಿದೆ, ಯಾವ ಡಿಸ್ಟಿಕಲ್ಲಿ ಯಾವ ಸ್ಟೇಟಿಗೆ ಈ ಟ್ಯಾಗ್ಗಳು ಸಿಕ್ಕಿದೆ, ಎಲ್ಲಿಂದ ಸಿಗುತ್ತೆ, ಯಾವ ಒಳ್ಳೆ ಕ್ವಾಲಿಟಿ ಇದೆ, ಯಾವ ಗ್ರೇಡ್ ಇದೆ, ಅದನ್ನು ನೋಡಿಕೊಂಡು ನೀವೇನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಅದೇ ನೀವು ಬೇರೆ ಎಲ್ಲ ವೇರಿಯಂಟ್ ಇದೆ ಸರ್, ನಾರ್ಮಲ್ ಅದೇ ವೇರಿಯಂಟ್ನ ನಾವು ಕೂಡ ಇಲ್ಲೇ ಬೆಳ್ಕೊಂಡು ಮಾರ್ತೇವೆ ಅಂದರೆ ಮಾಡ್ಬೋದು. ಬಟ್ GI ಟ್ಯಾಗ್ಡು ನಿಮಗೆ ಆ ಪ್ರಾಡಕ್ಟ್ಗಳು ಸಿಗಲ್ಲ. ಓಕೆ, ಇಂಪ್ಲಿಮೆಂಟೇಷನ್ ಅದರಲ್ಲಿ ಏನು, ಟ್ರೇಸಬಿಲಿಟಿ ಇರ್ಬೋದು, ಟೆಸ್ಟ್ ಸರ್ಟಿಫಿಕೇಟ್ಸ್ ಇರ್ಬೋದು, ಇದನ್ನೆಲ್ಲ ನಾರ್ಮಲಿ ನಿಮಗೆ ಬಾಯರ್ಗಳು ಬೇಗ ಟ್ರಸ್ಟ್ ಮಾಡಿದ್ರೆ ನಿಮಗೆ ಅಡ್ವಾನ್ಸ್ ದುಡ್ಡು ಸಿಗುತ್ತೆ. ಸೊ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಸರ್ ಟರ್ಮರಿಕಲ್ಲಿ ಅಥವಾ ಬೇರೆ ಪ್ರಾಡಕ್ಟ್ಗಳಲ್ಲಿ ನಮಗೆ ಅಡ್ವಾನ್ಸ್ ಪೇಮೆಂಟ್ ಸಿಗುತ್ತೆ. ಅಡ್ವಾನ್ಸ್ ಪೇಮೆಂಟ್ ಅಂದರೆ ಒಂದು ಏನಂತಂದರೆ, ನೀವು ಮಾತಾಡಿದಾಗ ನಿಮ್ಮ ಮೇಲೆ ನಂಬಿಕೆ ಬಂತು ಅಂದರೆ ಅವ್ರು ನಿಮ್ಗೆ ಅಡ್ವಾನ್ಸ್ ಪೇಮೆಂಟ್ ಕೊಡ್ತಾರೆ. ಒಂದು ವೇಳೆ ನಂಬಿಕೆ ಇಲ್ಲ, ಸ್ವಲ್ಪ ಹಾಗೀಗ ಅನಿಸಿದ್ದೀರಾ, ನಾನು ದುಡ್ಡು ತೊಗೊಂಡು ಓಡೋಗ್ತೀನ ಅಂತ ಅಂದ್ಕೊಂಡ್ರೆ ನಾರ್ಮಲಿ ಯಾರೂ ನಮ್ಮನ್ನು ನಂಬಿ ದುಡ್ಡು ಕೊಡೋಕ್ಕೆ ಹೋಗಲ್ಲ. ಸೊ ಅದು ನಾರ್ಮಲಿ ಇಂಪಾರ್ಟೆಂಟು. ಅದ್ರ ಜೊತೆಗೆ ನೀವು ಕಾನ್ಫಿಡೆನ್ಸ್ ಎಷ್ಟು ಕೊಡೋಕ್ಕಾಗತ್ತೆ, ಏನು ನೀವೆಲ್ಲ ಮಾಡೋಕ್ಕಾಗತ್ತೆ, ಯಾವ ಸಪೋರ್ಟ್ ಕೊಡೋಕ್ಕಾಗತ್ತೆ, ಅದ್ರ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ. ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಮೇನ್ಲಿ ಫುಡ್ ಸೇಫ್ಟಿ, ಸರ್ಟಿಫಿಕೇಷನ್ಸು, ಆರ್ಗ್ಯಾನಿಕ್ಕು, ಪ್ರತಿಯೊಂದು ನೀವು ಇವಾಗ ನೋಡಿ, ನಮಗೆ ಕ್ಯುಕ್ಯುಮಿನ್ ಕಳಿಸೋದಾದರೆ ಅದು ಎಸ್ಪೆಷಲಿ ಯುರೋಪಿಯನ್ ಯೂನಿಯನ್ನು ಮತ್ತು US ಆದರೆ FDA ಬೇಕಾಗುತ್ತೆ. ಯುರೋಪಿಯನ್ ಯೂನಿಯನ್ದು ಅವ್ರದ್ದೇ ಸರ್ಟಿಫಿಕೇಷನ್ಸ್ ಇದೆ. ಇದನ್ನೆಲ್ಲ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಖರ್ಚು ಬರುತ್ತೆ. ಸೊ ನಾವೇನು ಮಾಡ್ತೇವೆ, ಸರ್ ಎಲ್ಲ ತುಂಬ ಖರ್ಚು ಬೇಡ ಬಿಡಿ, ಖರ್ಚು ಬೇಡ ಅಂತಂದು ಅಂದ್ಕೊಂಡಾಗ ನಿಮಗೆ ಉಳಿಯೋ ಮಾರ್ಕೆಟ್ಗಳು ಯಾವುದು, GCC ಕಂಟ್ರೀಸು, ಮಿಡ್ಲ್ ಈಸ್ಟು ಬಿಟ್ಟರೆ ನಾರ್ತ್ ಆಫ್ರಿಕಾ, ಇವೆರಡೂ ಮಾರ್ಕೆಟ್ಗಳಲ್ಲೂ ಕೂಡ ತುಂಬ ಒಳ್ಳೆ ರೇಟ್ಸ್ಗಳೇನಿಲ್ಲ, ಆ್ಯಾವ್ರೇಜ್ ರೇಟ್ಸ್ಗಳೇ ಇದೆ. ಸೊ ಅವಾಗ ಏನು ಸಮಸ್ಯೆ ಬರುತ್ತೆ, ಸರ್ ಇವಾಗ ಎಕ್ಸ್ಪೋರ್ಟ್ ಅಂತೂ ಮಾಡ್ತಾ ಇದ್ದೇವೆ, ಬಟ್ ಏನೋ ಅಂಥದ್ದು ಒಳ್ಳೆ ನಮಗೇನು ಬಿಸ್ನೆಸ್ಗಳು ಬೆಳೀತಾ ಇಲ್ಲ, ಅಥವಾ ನಮ್ಮ ಏನು ಆರ್ಡರ್ಸ್ಗಳು ಬರ್ತಾ ಇಲ್ಲ, ಬಂದಿರೋ ಆರ್ಡರ್ಸಲ್ಲೂ ಕೂಡ ತುಂಬ ನೆಗೋಷಿಯೇಷನ್ ಇದೆ, ಏನೂ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆಗಳು ಬರುತ್ತೆ. ಸೊ ಅದಕ್ಕೆ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡು ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೆಯದಾಗುತ್ತೆ, ನೋಡ್ಕೊಳ್ಳಿ.
ಸೊ ಎಚ್ ಎಸ್ ಕೋಡ್ ಬಂದು ಇವೆಲ್ಲ ಕ್ಯಾಟಗರೀಸ್ ಇದೆ. ಅದರಲ್ಲೂ ಕೂಡ ನಿಮ್ಗೇನಾದರೂ ಎಕ್ಸ್ಟ್ರಾಕ್ಷನ್ ಕ್ಯಾಟಗರೀಸ್ ಏನಾದರೂ ವರ್ಕೌಟ್ ಮಾಡ್ತಾ ಇದ್ದರೆ, ಪೌಡರು, ಡ್ರೈ, ಫ್ರೆಶ್ ಎಲ್ಲ ಓಕೆ, ಫ್ರೆಶಲ್ಲೂ ಕೂಡ ನೀವು ಎಕ್ಸ್ಟ್ರಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ಅದನ್ನು ಕೂಡ ನೀವೇನೋ ವರ್ಕೌಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಪ್ರೈಸಿಂಗು ಮತ್ತು ಮಾರ್ಕೆಟ್ ಸೆಗ್ಮೆಂಟೇಷನ್ಸ್ ಏನು. ಸೊ ಇವಾಗ ಬಲ್ಕಲ್ಲಿ ಕಳಿಸೋದಾದರೆ ಏನು ಪ್ರೈಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬಲ್ಕಲ್ಲಿ ನಮ್ಮ ಹತ್ರ ಮೆಟೀರಿಯಲ್ ಬಿದ್ದಿದೆ, ಏನೋ ಲೋ ಕ್ವಾಲಿಟಿದು ಅದನ್ನೇ ಕಳಿಸೋಣ ಅಂತಂದರೆ ಏಷ್ಯಾದಲ್ಲಿ ಮಿಡ್ಲ್ ಈಸ್ಟು, ನಾರ್ತ್ ಆಫ್ರಿಕಾ, ಬಾಂಗ್ಲಾದೇಶ ಇವರಿಗೆಲ್ಲ ನೀವು ಕಳಿಸ್ಬೋದು. ಸೊ ಇದರಲ್ಲಿ ಬಲ್ಕ್ ಕಮೋಡಿಟಿ ಟರ್ಮರಿಕ್ನ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ ಏನು ರೇಟಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು? 21 ರೂಪಾಯಿಂದ 62 ರೂಪಾಯಿ ಪರ್ ಕೆ ಜಿ. ಸೊ ಈ ಪ್ರೈಸಲ್ಲಿ ಲೋ ಗ್ರೇಡ್ ಹೋಗುತ್ತೆ. ಓಕೆ. ಸೊ ಹೈ ಕ್ವಾಲಿಟೀಸ್ ಅಂದರೆ 200ರಿಂದ 480. ಅದೇ ನೀವು ಒಂದು ಸ್ವಲ್ಪ ಆ್ಯಾವ್ರೇಜು ಸುಮಾರು ತುಂಬ ಹೈ ಕ್ವಾಲಿಟಿನೂ ಅಲ್ಲ, ಲೋ ಕ್ವಾಲಿಟಿನೂ ಅಲ್ಲ ಅಂದರೆ ಆಲ್ಮೋಸ್ಟ್ ಒಂದು 84ದಿಂದ 110 ರೂಪೀಸ್ ಪರ್ ಮಿಕ್ಸ್ ಇರ್ಬೋದು. ಸ್ವಲ್ಪ ಗ್ರೇಡ್ ಓಕೆ ಇರ್ಬೋದು. ಆ ಥರದ್ದಿದ್ದರೆ 81ರಿಂದ 110 ರೂಪಾಯಿ. ಇಲ್ಲಿ 200ರಿಂದ 480, ಇಲ್ಲಿ 21ರಿಂದ 62 ರೂಪಾಯಿ. ಸೊ ಇದನ್ನು ನೀವು ಲೆಕ್ಕ ಹಾಕ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ರೀಮಿಯಂ ಪ್ರೈಸಿಂಗ್ಸ್ ಏನಿದೆ, ಹೈ ಕ್ಯುಕ್ಯುಮಿನ್ ಇದ್ದರೆ, ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಇದ್ದರೆ, ಸರ್ಟಿಫಿಕೇಟ್ಸ್ ಎಲ್ಲ ಕರೆಕ್ಟಾಗಿದ್ದರೆ, ಪ್ರಾಪರಾಗಿ ವ್ಯಾಲ್ಯೂ ಆ್ಯಡೆಡ್ ಇದ್ದರೆ, ಅದರಲ್ಲೂ ಕೂಡ ಎಕ್ಸ್ಟ್ರಾಕ್ಟ್ಸ್ ಅಂತ ಏನು ಹೇಳ್ದಲ್ಲ, ಅದನ್ನು ಫ್ರೆಶ್ ಇರ್ಬೋದು, ಡ್ರೈ ಇರ್ಬೋದು, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರ ಎಕ್ಸ್ಟ್ರಾಕ್ಷನ್ಸ್ ಅದನ್ನೇನಾದರೂ ನೀವು ನ್ಯೂಟ್ರಾಸಿಟಿಕಲ್ ಕಂಪ್ನಿಗಳಿಗೆ ಕೊಟ್ಟರೆ ಅದರಲ್ಲೂ ಕೂಡ ಒಳ್ಳೆ ಮಾರ್ಜಿನ್ ಇದೆ. ಸೊ ಪ್ರೈಸಸ್ಗಳು ಸ್ವಲ್ಪ ವೊಲಟೈಲ್ ಮಳೆ ಆಯ್ತಾ ಇಲ್ವೋ, ಬೆಳೆ ಬಂತೋ ಇಲ್ವೋ, ಇದು ಎಲ್ಲದರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಕ್ವಾಲಿಟಿಗಳಲ್ಲಿ ವ್ಯತ್ಯಾಸ ಬರುತ್ತೆ. ಬಟ್ ಆದರೆ ಏನು ಇದೆಲ್ಲ ಎಲ್ಲಿ ವ್ಯತ್ಯಾಸ ಬರುತ್ತೆ ಅಂದರೆ ಮೇನ್ ಆಗಿ ನಿಮಗೆ ಕಮೋಡಿಟಿ ಮಾರ್ಕೆಟಲ್ಲಿದ್ದಾಗ ಅಥವಾ ನೀವೇನೋ ಬಲ್ಕ್ ವಾಲ್ಯೂಮಲ್ಲಿ ಡೀಲ್ ಮಾಡಿದಾಗ ಅವಾಗ ಮಾತ್ರ ಇದನ್ನೆಲ್ಲ ನೋಡ್ತಾರೆ. ಆದರೆ ನೀವು ನ್ಯೂಟ್ರಾಸಿಟಿಕಲ್ ಕಂಪ್ನಿಗಳಿಗೆ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಆ ಪ್ಯಾರಾಮೀಟರ್ಸ್ ಏನಿದೆ, ಅವ್ರು ಹೇಳಿರೋ ಗ್ರೇಡ್ ಏನಿದೆ, ಆ ಗ್ರೇಡ್ ಕೊಟ್ಟರೆ ಅವ್ರು ಏನು ಪ್ರೀಮಿಯಮ್ ಇದೆ ಅದನ್ನೇ ಪೇ ಮಾಡ್ತಾರೆ. ನೀವು ಅದನ್ನು ಬೇಕಾದ್ರೆ ನೆಗೋಷಿಯೇಟ್ ಮಾಡ್ಕೊಳ್ಬೋದು. ಸೊ ಮೇಜರ್ ಎಕ್ಸ್ಪೋರ್ಟಿಂಗ್ ಮಾರ್ಕೆಟ್ ಯಾವುದಿದೆ? ನಾನು ಎಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು? ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಅವ್ರು ಕೇಳೋದು ನಿಮಗೆ ನಾರ್ಮಲಿ ಆರ್ಗ್ಯಾನಿಕ್ ಕೇಳ್ತಾರೆ, ಹೈ ಕ್ಯುಕ್ಯುಮಿನ್ ಲೆವೆಲ್ ಕೇಳ್ತಾರೆ, ಕ್ಲೀನ್ ಲೇಬಲ್ಸ್ ಬೇಕು. ಕ್ಲೀನ್ ಲೇಬಲ್ ಅಂದರೆ ಏನರ್ಥ? ಇದರಲ್ಲಿ ಸ್ವಲ್ಪ ನಾವು ಏನು ಟರ್ಮರಿಕ್ ಆಯಿತು, ಹಳದಿ ಆಯಿತು, ಈ ಅರಿಶಿನ ಏನಿದೆ ಅದರಲ್ಲಿ ಕಲರ್ ಬಂದಿಲ್ಲ ಅಂದ ತಕ್ಷಣ ಕಲರ್ ಹಾಕ್ಬಿಡೋದು. ಸೊ ಇದಕ್ಕೆಲ್ಲ ನಾವು ಅಡಲ್ಟ್ರೇಷನ್ ಅಂತ ಹೇಳ್ತೇವೆ. ಕ್ಲೀನ್ ಲೇಬಲ್ ಅಂದರೆ ನೀಟಾಗಿ ಬಂದಿರೋದನ್ನು ನೀಟಾಗಿ ತೊಗೊಂಡು ಹೇಗಿತ್ತು ಹಾಕ್ಕೊಟ್ರೆ ಅದಕ್ಕೆ ನಾವು ಕ್ಲೀನ್ ಲೇಬಲ್ ಅಂತ ಹೇಳ್ತೇವೆ. ಸೊ ಕ್ಲೀನಾಗಿಲ್ಲ, ಎಲ್ಲ ಮಿಕ್ಸ್ ಮಾಡಿಕೊಂಡು, ಕಲರ್ ಮಾಡಿಕೊಂಡು, ಅಡಲ್ಟ್ರೇಷನ್ ಮಾಡಿಕೊಂಡು, ಗಬ್ಬಿಡಿಸ್ಕೊಂಡು ಅದನ್ನು ನಾವು ಮಾರ್ಕೆಟಿಗೆ ಕೊಟ್ಟು ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಬರೋ ಥರ ಮಾಡಿದ್ರೆ ನಾರ್ಮಲಿ ಆ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡ್ತಾರೆ, ನಿಮ್ಮ ಕಂಪನಿನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕ್ತಾರೆ. ಸೊ ಫುಲ್ ಡಾಕ್ಯುಮೆಂಟೇಷನ್ ಇರಬೇಕು. ಡಾಕ್ಯುಮೆಂಟೇಷನ್ ಇಲ್ಲದೆ ಇನ್ನೂ ಟರ್ಮರಿಕಲ್ಲಿ ವ್ಯತ್ಯಾಸ ಆಗೋ ಆಗಿಲ್ಲ. ಒಂದು ವೇಳೆ ವ್ಯತ್ಯಾಸ ಆಗ್ತಾ ಇದ್ದರೂ ಕೂಡ ಟರ್ಮರಿಕಲ್ಲಿ ಆಗಬೇಕು ಹೊರತು ಟರ್ಮರಿಕ್ ಪೇಪರ್ಸ್ಗಳಲ್ಲಿ ಆಗೋ ಆಗಿಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇರೋದು ಯುರೋಪಿಯನ್ ಯೂನಿಯನು ಸ್ಟ್ರಿಕ್ಟ್ ನಾರ್ಮ್ಸ್ ಇದೆ. ಅವ್ರದ್ದು ಕೂಡ ಸರ್ಟಿಫೈಡ್ ಸಪ್ಲೈ ಚೈನ್ಗಳು ಬೇಕು. ಡೆಲಿವರಿ ಡ್ಯೂಲ್ ಮಾರ್ಕೆಟ್ ಇದೆ ಯು ಎ ಎಲ್ಲಿ. ಆದರೆ ನಿಮ್ಗೆ ರಿಟೇಲ್ಗೂ ಹೋಗ್ಬೋದು, ಹೋಲ್ಸೇಲ್ಗೂ ಹೋಗ್ಬೋದು. ಎರಡರಲ್ಲೂ ಕೂಡ ಇಮಿಡಿಯೇಟ್ ಆಗಿ ದುಡ್ಡು ಬರೋದಿಲ್ಲ. ಅದನ್ನು ತಿಳ್ಕೊಂಬಿಡಿ. ಯಾವುದೂ ಕೂಡ ದುಬೈ ಮಾರ್ಕೆಟ್ಸಲ್ಲಾಗಲಿ, ಜಿ ಸಿ ಸಿ ಕಂಟ್ರೀಸ್, ಬರೀ ದುಬೈ ಅಂತ ಅಷ್ಟೇ ಹೇಳ್ತಾ ಇಲ್ಲ, ಬೇರೆ ಎಲ್ಲ ಜಿ ಸಿ ಸಿ ಕಂಟ್ರೀಸ್ಗಳಲ್ಲೂ ನಿಮ್ಗೆ ಅಡ್ವಾನ್ಸ್ ಪೇಮೆಂಟ್ಗಳು ಅಥವಾ ದುಡ್ಡು ಬರೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರೋದು ನಾನು. ಯಾಕೆಂದರೆ ಅಲ್ಲಿ ಏನಾದರೂ ಫಸ್ಟ್ ಪ್ಯಾರಾಮೀಟರ್ಸ್ ಏನೋ ಒಂದು, ನಾವು ಯಾರ ಜೊತೆ ಮಾತಾಡ್ತೇವೆ ಅವ್ನು ಇಂಡಿಯನ್ ಇರಬಾರ್ದು. ಬೇರೆ ಏನೇ ಹೆಸರು ಇರಲಿ, ಏನೇ ಇರಲಿ, ಬಟ್ ಅವ್ನು ಇಂಡಿಯನ್ ಇದ್ದ, ಪಾಕಿಸ್ತಾನಿ ಇದ್ದ, ಬಾಂಗ್ಲಾದೇಶ್ ಇದ್ದ ಅಂದರೆ ಸ್ವಲ್ಪ ಹುಷಾರಾಗಿ ಕೆಲಸ ಮಾಡಿ. ಓಕೆ. ಅಲ್ಲಿರೋ ಜನ ಹೇಗೆ ಅಂತಾರೆ ಅಂದರೆ ಸ್ವಲ್ಪ ಸುಮಾರು ಜನ ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಬಿಸ್ನೆಸ್ ಮಾಡಿಕೊಂಡು ನಮ್ಮ ದುಡ್ಡನ್ನೇ ಎತ್ಬಿಡ್ತಾರೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಹಾಗಂತ ಹೇಳಿ ಇರೋರೆಲ್ಲರೂ ಕಳ್ಳರು ಅಂತ ಹೇಳಲ್ಲ, ಅಥವಾ ಇರೋರೆಲ್ಲರೂ ಒಳ್ಳೆಯವರು ಅಂತಲೂ ಹೇಳಲ್ಲ. ನೀವು ನಿಮ್ಮ ಹುಷಾರಲ್ಲಿ ನೋಡಿಕೊಂಡು ಕಂಪ್ನಿ ಯಾವ ಥರ ಇದೆ, ಏನಿದೆ, ಅವ್ರಿಗೆ ಕ್ರೆಡಿಟ್ ಕೊಟ್ಟರೆ ಹೇಗೆ, ಯಾಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ. ಸ್ಟ್ರಾಂಗ್ ಮತ್ತು ಪಾಲಿಶ್ಡ್ ಫಿಂಗರ್ಸ್ ಬೇಕು. ಈ ಹಸಿ ಇರೋದು, ಪೂರ್ತಿ ಪೊಳ್ಳಾಗಿರೋದು ಆ ಥರದ್ದೆಲ್ಲ ವರ್ಕೌಟ್ ಆಗಲ್ಲ. ಸ್ವಲ್ಪ ನೋಡಿಕೊಂಡು ಒಳ್ಳೆಯದನ್ನು ಡೀಲ್ ಮಾಡಿ. ಬಾಂಗ್ಲಾದೇಶ್ಗೆ ಆದರೆ ಫುಲ್ ಪ್ರೈಸು, ನೀವೇನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ನಿಮ್ಮ ಹತ್ರ ಏನೇನು ಬಿದ್ದಿದೆ, ಬರೀ ಟರ್ಮರಿಕ್ ಮಾತ್ರ ಹೇಳ್ತಾರೆ, ಕಸ ಎಲ್ಲ ಮಿಕ್ಸ್ ಮಾಡಿ ಕಳ್ಸೋಂಗಿಲ್ಲ. ಟರ್ಮರಿಕ್ ಎಂದಾಗ ಸ್ವಲ್ಪ ನೋಡಿಕೊಂಡು ಕಳಿಸಿ. ಸ್ವಲ್ಪ ಲೋ ಕ್ವಾಲಿಟಿ ಇದ್ದರೂ ಕೂಡ ನಡೆದೋಗುತ್ತೆ. ಅಲ್ಲಿ ಕಂಪ್ಲೀಟ್ಲಿ ಪ್ರೈಸ್ ಸೆನ್ಸಿಟಿವ್ ಇದೆ. ಬಟ್ ಏನು ಅಡಲ್ಟ್ರೇಷನ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಕಲರ್ ಹಾಕಿ ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಓಕೆ. EU ಆದರೆ ರಿಕ್ವೈರ್ಮೆಂಟ್ಸು, ಟ್ರೇಸಬಿಲಿಟಿ, ಕಂಪ್ಲೈನ್ಸಸ್, ಡಾಕ್ಯುಮೆಂಟೇಷನ್ಸು ಇವೆಲ್ಲ ಏನಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಇವತ್ತಿನ ಟೈಮಲ್ಲಿ ನಾನು ಹೇಳೋದೇನೆಂದರೆ US ಮತ್ತು UK ಎರಡರಲ್ಲೂ ಸ್ವಲ್ಪ ಕಣ್ಣಿಡಿ. ಅಗ್ರಿಮೆಂಟ್ ಆಗೋದಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಲ್ರೆಡಿ UK ಜೊತೆ ಆಗಿದೆ, US ಜೊತೆ ಆಗೋದಿದೆ. ಇನ್ನೊಂದು 48 ಗಂಟೆಯಲ್ಲಿ ಅಥವಾ ನಾಳೆ ಅಥವಾ ನಾಡಿದ್ದಲ್ಲಿ ತಿಳಿಯುತ್ತೆ. ಸೊ ಏನಾದರೂ ಓಕೆ ಆಯಿತು, ಯಾವ್ಯಾವ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡಿದ್ದಾರೆ, ಯಾವ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡಿಲ್ಲ ಅದನ್ನು ನೋಡ್ಬೋದು. ಅದರ ಹೊರತಾಗಿ ಇನ್ನೊಂದು ಸಮಸ್ಯೆ ಏನಿದೆ ಅಂದರೆ, ನಾಳೆ ಬಂದು ಅಗ್ರಿಮೆಂಟ್ ಆಯಿತು, ಎಲ್ಲರೂ ಏನೋ ಖುಷಿ ಪಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಬಟ್ ಆದರೆ ನೀವೇನಾದರೂ ಟರ್ಮರಿಕಲ್ಲಿ ಕೆಲಸ ಮಾಡುವಾಗ ಈ HS ಕೋಡ್ಗಳು ಆ ಅಗ್ರಿಮೆಂಟಲ್ಲಿ ಇಲ್ಲ ಅಂತಂದರೆ ನಿಮಗೇನೇ ಅಗ್ರಿಮೆಂಟ್ದು ಬೆನಿಫಿಟ್ ಇಲ್ಲ.
ಓಕೆ. ಸೊ ನಮಗೇನು ಅನ್ಸುತ್ತೆ, ಇಲ್ಲ ಸರ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿಬಿಡುತ್ತಲ್ಲ, ನಮಗೆ ಬೆನಿಫಿಟ್ಟಾ? ಎಚ್ ಎಸ್ ಕೋಡ್ ಇದ್ದರೆ ಆ ಅಗ್ರಿಮೆಂಟಲ್ಲಿ ತುಂಬ ಒಳ್ಳೆಯದು. ಟ್ಯಾಕ್ಸ್ ಆದರೂ ಕಡಿಮೆ ಆಗಿರುತ್ತೆ, ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನಾದರೂ ಸ್ವಲ್ಪ ಕಡಿಮೆ ಮಾಡಿರ್ತಾರೆ, ಏನೋ ಒಂದು ಇರುತ್ತೆ. ಬಟ್ ಅದು ನಮ್ಮ ಎಚ್ ಎಸ್ ಕೋಡೆ ಅಗ್ರಿಮೆಂಟಲ್ಲಿ ಇಲ್ಲ ಅಂತಂದರೆ ನಾರ್ಮಲಿ ಅದರಿಂದ ಏನೂ ಬೆನಿಫಿಟ್ ಸಿಗಲ್ಲ. ಅದನ್ನು ಅಗ್ರಿಮೆಂಟ್ ಇನ್ನೂ ಬಂದಿಲ್ಲ, ಯಾವುದು ಯು ಕೆದು ಬಂದಿಲ್ಲ ನಮಗೆ, ಇನ್ನು ಯು ಎಸ್ದಂತೂ ಇನ್ನೂ ಅಗ್ರಿಮೆಂಟ್ ಸೈನ್ ಆಗಬೇಕು. ಸೊ ಹೀಗಿದ್ದಾಗ ಎರಡೂ ಕೂಡ ಡೀಟೇಲ್ಸ್ಗಳಿಲ್ಲ. ಬಂದಾಗ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ. ಬಟ್ ಅಲ್ಲಿವರೆಗೂ ಸ್ವಲ್ಪ ಕಣ್ಣಿಡಿ, ಒಂದು ವೇಳೆ ಬಂತು ಅಂದರೆ ತುಂಬ ಒಳ್ಳೆಯದು. ಹಾಗೇನಾದರೂ ಇದ್ದರೆ ನನಗೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ. ಸೊ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಮತ್ತು ಕಂಪ್ಲೈನ್ಸಸ್ ನೋಡಿದ್ರೆ ಈ ಗ್ರೇಡ್ ಏನಿದೆಯಲ್ಲ, ಇದೊಂಥರ ಬೆಂಚ್ ಮಾರ್ಕ್ ಇದ್ದಂಗೆ, ಇದಕ್ಕಿಂತ ಬೆಸ್ಟ್ ಯಾವುದೂ ಇಲ್ಲ ಅಂತ. ಸೊ ಈ ಗ್ರೇಡ್ ಏನಾದರೂ ನಿಮಗೆ ಪ್ರೊಡ್ಯೂಸ್ ಮಾಡೋಕ್ಕಾದರೆ, ಅಥವಾ ಇದನ್ನು ನೀವು ನಾರ್ಮಲಿ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಇದರ ಪ್ಯಾರಾಮೀಟರ್ಸ್ಗಳು ಏನಿದೆ, ನಿಮ್ಮ ಪ್ರಾಡಕ್ಟ್ಗಳನ್ನ ಟೆಸ್ಟ್ ಮಾಡಿದಾಗ ನಿಮ್ಮ ಪ್ಯಾರಾಮೀಟರ್ಸ್ಗಳು ಏನಿದೆ, ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಈ ಗ್ರೇಡಿಗೆ ಏನಾದರೂ ಕೊಟ್ಟರೆ ತುಂಬ ಒಳ್ಳೆ ಪ್ರೈಸ್ ಸಿಗುತ್ತೆ, ತುಂಬ ಒಳ್ಳೆ ಮಾರ್ಕೆಟಿಗೆ ಎಂಟರ್ ಆಗ್ಬೋದು. ಅಥವಾ ಈ ಗ್ರೇಡ್ ಇಲ್ಲ, ಸ್ವಲ್ಪ ಸಬ್ ಗ್ರೇಡ್ ಇದೆ ಅಂದರೆ ನೀವು ಲೋಕಲ್ ಆಗಿರ್ಬೋದು, ಬಾಂಗ್ಲಾದೇಶು, ಆಮೇಲೆ ಮಿಡ್ಲ್ ಈಸ್ಟು, ನಾರ್ತ್ ಆಫ್ರಿಕಾ, ಈ ಮಾರ್ಕೆಟ್ಗಳಿಗೆ ಕಳಿಸ್ಬೋದು ಅಷ್ಟೇ. ಓಕೆ. ಯಾವಾಗಲೂ ಕೂಡ ಈ ಕ್ಯಾಟಗರೀಸು ಅಥವಾ ಈ ಸ್ಟ್ಯಾಂಡರ್ಡ್ ಏನಿದೆ ಅದನ್ನು ಮೀಟ್ ಮಾಡೋಕ್ಕೆ ಟ್ರೈ ಮಾಡಿ. ಆ ಸ್ಟ್ಯಾಂಡರ್ಡ್ಸಲ್ಲಿದ್ದರೆ ನಿಮಗೆ ಒಳ್ಳೆ ಪ್ರೈಸ್ಗಳು ಸಿಗುತ್ತೆ. ಇಲ್ಲ ಸ್ವಲ್ಪ ಹಾಗೂ ಹೀಗೆ ಇದೆ, ಅದೇ ಬೆಳೀತಾ ಇದ್ದೇವೆ, ಅದನ್ನೇ ಮಾರಬೇಕು ಅಂದ್ಕೊಂಡಿದ್ದೀವಿ ಅಂದರೆ ಮಾಡ್ಬೋದು. ಸಪ್ಲೈಯರ್ ಅಥವಾ ನೀವೇನಾದರೂ ಟ್ರೇಡ್ ಏಜೆಂಟ್ಸ್ ಇದ್ದರೆ, ಅಥವಾ ನೀವು ಮರ್ಚೆಂಟ್ ಎಕ್ಸ್ಪೋರ್ಟರ್ಸ್ ಇದ್ದರೆ ದಯಮಾಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ. ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೆಲ್ಲ ಆಲ್ಮೋಸ್ಟ್ ಸೇಮ್ ಇದೆ. IC, GST, APEDA, FSSI, ಪ್ಯಾಥೋಸ್ಯಾನಿಟರಿ ಮತ್ತು COS ಅಂದರೆ ಸರ್ಟಿಫಿಕೇಟ್ ಆಫ್ ಅನಾಲಿಸಿಸ್, ಅದನ್ನು ನೀವು ಟೆಸ್ಟ್ ಮಾಡಿಸಿದಾಗ ಸಿಗುತ್ತೆ. ಅದನ್ನು ಪ್ರಾಡಕ್ಟ್ನ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ಪ್ರೀಮಿಯಂ ಸರ್ಟಿಫಿಕೇಷನ್ಸಲ್ಲಿ ಆರ್ಗ್ಯಾನಿಕ್ ಇದ್ದರೆ ತುಂಬ ಒಳ್ಳೆಯದು. ಇವತ್ತಿನ ಟೈಮಲ್ಲಿ ಆರ್ಗ್ಯಾನಿಕ್ ತುಂಬ ಕೇಳ್ತಾರೆ, ಅದೊಂದು ಆದರೆ ಒಳ್ಳೆಯದು. ಅದರಲ್ಲೂ ಕೂಡ ಫೇರ್ ಟ್ರೇಡ್ ಇತ್ತು, ನೀವು ರೈತರನ್ನ ದುಡ್ಡು ಹೊಡ್ಕೊಂಡು ನೀವು ಬಿಸ್ನೆಸ್ ಮಾಡ್ತಾ ಇಲ್ಲ, ಅವರಿಗೆ ತುಂಬ ಕಡಿಮೆ ಕೊಟ್ಕೊಂಡು ನೀವು ಲಾಭ ಹೆಚ್ಚಿಗೆ ಇಟ್ಕೊಳ್ತಾ ಇಲ್ಲ ಅನ್ನೋದೊಂದು ಏನಾದರೂ ಪ್ರೂಫ್ ಇತ್ತು ಅಂದರೆ ಅದು ಕೂಡ ಫೇರ್ ಟ್ರೇಡ್ ಅಗ್ರಿಮೆಂಟ್ಸು ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ. ಅದನ್ನು ತೊಗೊಂಡು ಕೂಡ ನೀವು ಬಿಸ್ನೆಸ್ನ ಬೆಳೆಸ್ಕೋಬೋದು. ಸೊ ಇವಾಗ ನಾನು ಇವೆಲ್ಲ ಸರ್ಟಿಫಿಕೇಷನ್ಸು ಅಥವಾ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಇವಾಗ ಈಗ ಅರಿಶಿನ ಮಾರಕ್ಕೆ ಹೋದಾಗ ನನ್ನ ಅರಿಶಿನ ಪಕ್ಕದವ್ರದ್ದು ಸೇಮೇ ಇರುತ್ತೆ, ಬಟ್ ನನ್ನ ಹತ್ರ ಇವೆಲ್ಲ ಸರ್ಟಿಫಿಕೇಟ್ಸ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನನಗೆ ಒಳ್ಳೆ ಪ್ರೈಸ್ ಸಿಗೋ ಚಾನ್ಸಸ್ ಇರುತ್ತೆ, ಮುಂದಿನವ್ರಿಗೆ ಅಷ್ಟಿರಲ್ಲ. ಸೊ ಅದು ಅಷ್ಟೇ ನೀವು ನೋಡ್ಕೋಬೇಕು. ಸೊ ಪ್ಯಾಕೇಜಿಂಗ್ ಮತ್ತು ಲೇಬ್ಲಿಂಗ್ ಎಸೆನ್ಷಿಯಲ್ಸಲ್ಲಿ ಏನು ಫುಡ್ ಗ್ರೇಡು, ಯಾಕಂದರೆ ಆಬ್ವಿಯಸ್ಲಿ ತಿನ್ನೋ ವಸ್ತು ಅಂದಾಗ ಸ್ವಲ್ಪ ಫುಡ್ ಗ್ರೇಡು. ಆದರೆ ಫಾರ್ಮಾಸ್ಯೂಟಿಕಲ್ಸಲ್ಲಿ ಬೇರೆ ಥರ ರಿಕ್ವೈರ್ಮೆಂಟ್ ಬರುತ್ತೆ, ಅದು ನೀವು ಕ್ಲೈಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಪ್ಯಾಕೇಜಿಂಗ್ ಬೇಕು, ಯಾವ ಮೆಟೀರಿಯಲ್ ಬೇಕು ಏನು ಅಂತ. ಮಾಯ್ಶ್ಚರ್ ಪ್ರೂಫು 10 to 25 kg ಪ್ಯಾಕೇಜಿಂಗ್ಸ್ ಬರುತ್ತೆ ಬಲ್ಕಲ್ಲಿ. ಅಥವಾ ಕಡಿಮೆ ಅಂದರೆ ಈಗ ರಿಟೇಲಲ್ಲಿ ಕೊಡೋದಾದರೆ 200ದಿಂದ 200, 500, 1000 ಗ್ರಾಮ್ಸ್ವರೆಗೂ ಪ್ಯಾಕೇಜಿಂಗ್ ಬರುತ್ತೆ. ಅಂದರೆ 1000 ಅಂದರೆ 1 kg. ಸೊ ಬಲ್ಕಲ್ಲಾದರೆ 10 kg, 25 kg. ಯು ಕೆ ಅಲ್ಲಾದರೆ 20 kg, 15 kg ಪ್ಯಾಕೇಜಿಂಗ್ ಕೇಳ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಳ್ಳಿ. ಅದರಲ್ಲೂ ಕೂಡ ನೀವು ರಿಟೇಲಲ್ಲಿ ಕಳಿಸುವಾಗ ನಾವು ನಮ್ಮಲ್ಲೆಲ್ಲ ಒಂಥರ ರಟ್ಟಿಂದು ಬಾಕ್ಸ್ಗಳು ಬರುತ್ತೆ ಮಸಾಲೆಗಳದ್ದು, ಟರ್ಮರಿಕ್ ಎಲ್ಲ. ಆದರೆ ನೀವು ಅದೇ ಪ್ಯಾಕಿಂಗ್ಸ್ಗಳನ್ನ ನೀವು ನಾರ್ಮಲಿ ಹೊರಗಡೆ ಕೊಡೋ ಹಾಗಿಲ್ಲ, ತುಂಬ ಒಳ್ಳೆಯ ಪ್ಯಾಕೇಜಿಂಗ್ ಮಾಡಿ ಕೊಡಬೇಕಾಗತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ಲೇಬ್ಲಿಂಗು, ಪ್ರಾಡಕ್ಟ್ ಹೆಸರು, ವೆರೈಟಿ ಏನು, ನೆಟ್ ವೆಯ್ಟ್ ಏನು, ಬ್ಯಾಚ್ ನಂಬರ್ ಏನು, ಒರಿಜಿನ್ ಏನು, ಶೆಲ್ಫ್ ಲೈಫ್ ಎಷ್ಟು, ಸರ್ಟಿಫಿಕೇಟ್ಸ್ ಏನಿದೆ, ಪ್ಲಸ್ ಲೋಗೋ ಏನು, ಇಂಪೋರ್ಟರ್ ಯಾರು, ಎಕ್ಸ್ಪೋರ್ಟರ್ ಯಾರು, ಮ್ಯಾನುಫ್ಯಾಕ್ಚರ್ ಯಾರು, ಟ್ರೇಡರ್ ಯಾರು, ಆಮೇಲೆ ನಿಮ್ಮ FSSI ಏನು ನಂಬರ್ಗಳಿದೆ ಅದನ್ನೆಲ್ಲವೂ ಕೂಡ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೀವು ಗೆದಿಯೋಕ್ಕೆ ಬ್ಲೂ ಪ್ರಿಂಟ್ ಏನು, ನೀವೇನು ಮಾಡಿದರೆ ಈ ಟರ್ಮರಿಕ್ ಬಿಸ್ನೆಸ್ಸಲ್ಲಿ ಬೆಳಿಬೋದು ಅಥವಾ ಕರೆಕ್ಟಾಗಿ ಮಾಡಿದರೆ ಎಲ್ಲಿ ನಾವು ಸಕ್ಸಸ್ ಪಡಿಬೋದು ಅನ್ನೋದಂದರೆ ಪ್ರಾಡಕ್ಟ್ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಇರೋದು ಪಕ್ಕದವನ ಹತ್ರ ಇರೋದು ಸೇಮ್ ಅಂದಾಗ ನಾರ್ಮಲಿ ನನಗೂ ಅವನಿಗೂ ಏನು ಎಷ್ಟೇ ಚೆನ್ನಾಗಿ ಮಾಡಿರಲಿ, ಏನೇ ಒಳ್ಳೆ ಪ್ಯಾಕೇಜಿಂಗ್ ಮಾಡಿರಲಿ, ಬಟ್ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಒಂದೇ ಇರೋದ್ರಿಂದ ಏನು ತುಂಬ ಅಷ್ಟು ವ್ಯತ್ಯಾಸ ಬೀಳಲ್ಲ. ಅದಕ್ಕೆ ನೀವು ಸರ್ಟಿಫಿಕೇಷನ್ ಆದರೂ ಮಾಡಿಕೊಂಡು ಸ್ವಲ್ಪ ಅದ್ರ ಡಿಫ್ರೆನ್ಷಿಯೇಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಕುಕ್ಯುಮೆನ್ ಲೆವೆಲ್, ಪಕ್ಕದ ಒಂದು ಕುಕ್ಯುಮೆನ್ ಲೆವೆಲೇ ಇಲ್ಲ, ಏನೋ ತುಂಬ ಕಡಿಮೆ ಇದೆ, ಆದರೆ ನಂದರಲ್ಲಿ ಮೋರ್ ದೆನ್ 8%, 9% ಇದೆ ಅಂದರೆ ಅದು ತುಂಬ ಒಳ್ಳೆ ಪ್ಯಾರಾಮೀಟರ್. ಸೊ ಅದನ್ನು ನೋಡಿ ಆ ಥರ ಏನಾದರೂ ಮಾಡೋಕ್ಕಾದರೆ. ಸೊ ಅದಾದಮೇಲೆ ನೀವು ಪ್ರೈಸ್ಗಳನ್ನ ಕಡಿಮೆ ಹೇಗೆ ಮಾಡ್ತೀರಾ, ತುಂಬ ಮಾಡರ್ನೈಸ್ ಮಾಡಿದಾಗ ನಿಮ್ಮ ಡ್ರಾಯಿಂಗ್ ಇರ್ಬೋದು, ಪಾಲಿಷಿಂಗ್ ಇರ್ಬೋದು, ಫಾರ್ಮಿಂಗ್ ಲೆವೆಲಲ್ಲೇ ಪ್ರತಿಯೊಂದು ನೋಡ್ಕೊಂಡು ಮಾಡಿದರೆ ತುಂಬ ಒಳ್ಳೆ ಬೆನಿಫಿಟ್ಗಳು ಸಿಗುತ್ತೆ. ಇದರ ಜೊತೆಗೆ ಗೌರ್ಮೆಂಟ್ ಸ್ಕೀಮ್ಗಳನ್ನ ತೊಗೊಂಡಾಗ ನಿಮ್ಮ ಕಾಸ್ಟ್ ಆಫ್ ಆಪರೇಷನ್ಸ್ ಕಡಿಮೆ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಒಳ್ಳೆ ಸ್ಕೀಮ್ಗಳಿದೆ, ಅದನ್ನು ಟ್ರೈ ಮಾಡಿ. ನೀವು ಯಾವ ಡಿಸ್ಟಿಕಲ್ಲಿ ಇದ್ದೀರಾ, ಎಲ್ಲಿದ್ದೀರಾ, ಅಲ್ಲಿ ಗೌರ್ಮೆಂಟ್ ಅಗ್ರಿಕಲ್ಚರ್ ಸಪೋರ್ಟ್ ಏನಿದೆ ಅಲ್ಲಿ ಹೋಗ್ಬಿಟ್ಟು ಕೇಳಿಕೊಂಡು ಬೇಕಂದರೆ ಅಪ್ಲೈ ಮಾಡಿಕೊಂಡು ಬೆನಿಫಿಟ್ಗಳನ್ನ ತೊಗೊಳ್ಬೋದು. ಸೊ ಪ್ರೋಆಕ್ಟಿವ್ ಕಂಪ್ಲೈನ್ಸಸ್ ಏನಿದೆ, ಇವಾಗ ಬಾಯರಿಗೆ ನನ್ನ ಕ್ವಾಲಿಟಿ ಚೆನ್ನಾಗಿದೆ, ನಾನು ಒಳ್ಳೆ ರೇಟ್ ಕೊಡಿ ಅಂತ ನಾವು ಯಾವಾಗಲೂ ಹೇಳ್ಬೋದು. ಆದರೆ ಅದನ್ನು ನಾವು ಸರ್ಟಿಫಿಕೇಟಲ್ಲಿ ತೋರ್ಸೋಕೆ ಆಗಲಿಲ್ಲ ಅಂದರೆ ಅದರ ಬಾಯಲ್ಲಿ ಹೇಳಿರೋ ಕ್ವಾಲಿಟಿಗಳನ್ನ ನಾವೇನು ಯಾರೂ ಕನ್ಸಿಡರ್ ಮಾಡಲ್ಲ.
ಸೊ ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಟ್ರೇಸಬಿಲಿಟಿ ತುಂಬ ಇಂಪಾರ್ಟೆಂಟು. ಮೆಟೀರಿಯಲ್ ಎಲ್ಲಿ ಬೆಳೆದಿದ್ದಾರೆ, ಎಲ್ಲಿಗೆ ಬಂದಿದೆ, ಎಲ್ಲಿಗೆ ಸಪ್ಲೈ ಆಗ್ತಾ ಇದೆ, ಎಲ್ಲಿ ಪ್ಯಾಕೆ ಆಗಿದೆ, ಎಲ್ಲಿವರೆಗೂ ಹೋಗಿದೆ, ಅದನ್ನೆಲ್ಲವೂ ಕೂಡ ಒಂದು ಚಿಕ್ಕ ಬಾರ್ ಕೋಡಲ್ಲಿ ಅಥವಾ QR ಕೋಡಲ್ಲಿ ಸಿಕ್ತು ಅಂದರೆ ಅದರಷ್ಟು ಅಡ್ವಾಂಟೇಜ್ ಯಾವುದೂ ಇಲ್ಲ. ಈಗ ಡಿಫ್ರೆನ್ಸಿಯೇಷನ್ ಮಾಡಲೇಬೇಕಾಗತ್ತೆ, ಇಲ್ಲ ಅಂದರೆ ಕ್ರಿಯೇಟ್ ಮಾಡಬೇಕಾಗತ್ತೆ, ಅದು ಮೇನ್ ಇಂಪಾರ್ಟೆಂಟು. ಓಕೆ, ಡಿಜಿಟಲ್ ಪ್ರೆಸೆನ್ಸು, ವೆಬ್ಸೈಟ್ ಇರ್ಬೋದು, ಸರ್ಟಿಫಿಕೇಟ್ಸ್ ಇರ್ಬೋದು, ಬ್ಯಾಚ್ ನಂಬರ್ ಇರ್ಬೋದು, ಟ್ರೇಸಿಬಿಲಿಟಿ ಇರ್ಬೋದು, ಎಲ್ಲವೂ ಕೂಡ ಆಲ್ರೆಡಿ ವಿಸಿಬಲ್ ಇದೆ. ಆದರೆ ಸರ್ಟಿಫಿಕೇಟ್ಸ್ ಅಂದಾಗ ನಾರ್ಮಲಿ ಇವಾಗ ಡೇಟ್ ಆಫ್ ಸರ್ಟಿಫಿಕೇಟ್ ಇರುತ್ತೆ, 1 ವರ್ಷದ ಹಳೆಯ ಸರ್ಟಿಫಿಕೇಟು ಇವತ್ತು ಅಪ್ಲಿಕೇಬಲ್ ಆಗಲ್ಲ. ಪ್ರತಿ 6 ತಿಂಗಳಿಗೆ 3 ತಿಂಗಳಿಗೆ ನಾವು ಪ್ರತಿ ಸರಿ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಟೆಸ್ಟ್ ಮಾಡಿಸೋದು. ಇದೆಲ್ಲ ಸಮಸ್ಯೆಗಳು ಬರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಓಕೆ, ಬಾಯರ್ಗಳನ್ನ ಅಥವಾ ಬಾಯರ್ ಜೊತೆ ಎಂಗೇಜ್ಮೆಂಟ್ನ ನಾವು ಹೇಗೆ ಇಟ್ಕೊಳ್ಳೋದು? ಒಂದು ಆಬ್ವಿಯಸ್ಲಿ ಇವಾಗ ದೊಡ್ಡ ದೊಡ್ಡ ಬಾಯರ್ಸ್ಗಳು ಯಾರಿದ್ದಾರೆ, ಫಾರ್ಮಾಸಿಟಿಕಲ್ ಆದರೂ ಆಯಿತು, ಕಮೋಡಿಟಿ ಅಲ್ಲಾದರೂ ಆಯಿತು. ಸೊ ಒಳ್ಳೆ ಇಂಪೋರ್ಟ್ ಮಾಡ್ತಾ ಇರೋರು ಯಾರ್ಯಾರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿಕೊಂಡು ಅವ್ರಿಗೆ ಕಳಿಸ್ಬೋದು. ಇಲ್ಲ ಅಂದರೆ ತುಂಬ ವೆಬ್ಸೈಟ್ಗಳಿದೆ, ಅಲ್ಲೆಲ್ಲ ನಿಮಗೆ ಬೇಕೆಂದರೆ ವೋಲ್ಸಾ ಆಯಿತು, ಟ್ರೇಡ್ ಡೇಟಾ ಕೊಟ್ಬಿಡ್ತಾರೆ, ಬಾಯರ್ಸ್ಗಳಿರ್ತಾರೆ. ಅಥವಾ ಗೋ ಫಾರ್ ವರ್ಲ್ಡ್ ಬಿಸ್ನೆಸ್ಸಲ್ಲಿ ನಿಮಗೆ ಡೇಟಾಸ್ಗಳು ಸಿಗುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟ್ಲಿ JB ಎಕ್ಸ್ಪರ್ಟ್ಸ್ದು ಎಕ್ಸ್ಪೋರ್ಟರ್ ಆಫ್ ರೆಕಾರ್ಡ್ ಪ್ಲ್ಯಾನಲ್ಲಿ ನಾವು ನಮ್ಮ ಗ್ರೂಪಲ್ಲೇ ತುಂಬ ಎಂಕ್ವೈರೀಸ್ಗಳನ್ನ ಹಾಕ್ತಾ ಇರ್ತೇವೆ. ಟರ್ಮರಿ ಕೂಡ ಬಂದಿರುತ್ತೆ, ತೊಗೊಂಡು ಬೇಕಂದ್ರೆ ಅದನ್ನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಅದು ನಿಮ್ಮ ಹೆಸರಲ್ಲಿ ಎಕ್ಸ್ಪೋರ್ಟ್ ಆಗಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಯಾವುದೇ ಥರ ರೀತಿಯಲ್ಲೂ ನೀವು ವರ್ಕೌಟ್ ಮಾಡಿಕೊಂಡು ಬಾಯರ್ಸ್ಗಳ ಹಿಂದೆ ಬಿದ್ದು, ಆದರೆ ಏನು ಗೊತ್ತಾ, ಇವಾಗ ನಾನು ವೋಲ್ಸಾದಲ್ಲಿ ಡೇಟಾ ತೊಗೊಳ್ತೇನೆ, ಶಿಪ್ಪಿಂಗ್ ಡೇಟಾ ಎಲ್ಲಿಂದಾದರೂ ತೊಗೊಳ್ಬೋದು. ತೊಗೊಂಡ್ಮೇಲೆ ಇವಾಗ ನನಗೆ ಸಿಕ್ಕಿರೋ ಡೇಟಾ ಅಂತೂ ಸಿಕ್ಕಿರುತ್ತೆ, ಬಟ್ ಇವಾಗ ಅವರು ಆಲ್ರೆಡಿ ಪ್ರೊಕ್ಯೂರ್ ಯಾರ ಹತ್ರ ಮಾಡ್ತಾ ಇದ್ದಾರೆ, ಅವ್ರು ಯಾರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ನನಗೂ ಏನು ವ್ಯತ್ಯಾಸನೇ ಇಲ್ಲ. ಇನ್ನೂ ಉಲ್ಟಾ ನೋಡಿದ್ರೆ ನನ್ನ ಪ್ರೈಸ್ ಸ್ವಲ್ಪ ಹೆಚ್ಚಿಗೆ ಇದೆ. ಅವಾಗ ಆಬ್ವಿಯಸ್ಲಿ ಅವ್ರು ನನಗೆ ಮರ್ಯಾದೆ ಕೊಡುವಂಥ ಪ್ರಶ್ನೆ ಇರಲ್ಲ, ಅಥವಾ ಅವ್ರು ನನಗೆ ಕಾಲ್ ಮಾಡಿ ಮಾತಾಡ್ಕೊಳ್ಳೋವಂಥ ವ್ಯತ್ಯಾಸನೇ ಬೀಳಲ್ಲ. ಸೊ ಅವ್ರಿಗೆ ಇವಾಗ ಯಾರ ಹತ್ರ ತೊಗೊಳ್ತಾ ಇದ್ದಾರೆ ಅವ್ರನ್ನ ಅನಲೈಸ್ ಮಾಡಿ, ಅವರಲ್ಲಿ ಏನು ಕಡಿಮೆ ಇದೆ ಅದನ್ನು ನನ್ನ ಹತ್ರ ಹೆಚ್ಚಿಗೆ ಇರುವಂಥ ಮಾಡಿಕೊಂಡು ಅದನ್ನು ನೀವು ಇಂಟ್ರೊಡ್ಯೂಸ್ ಮಾಡಿದರೆ ಏನೋ ಪಾಸಿಬಿಲಿಟೀಸ್ ಇದೆ, ಇಲ್ಲ ಅಂದರೆ ಆಗಲ್ಲ. ಓಕೆ, ಸೊ ಟ್ರೇಡ್ ಫೇರ್ಸ್ಗಳನ್ನ ಇಷ್ಟೆಲ್ಲ ಟ್ರೇಡ್ ಫೇರ್ಸ್ಗಳು ನಡೀತಾ ಇರುತ್ತೆ. ಮಸಾಲೆದಾಯಿತು, ಊಟದ್ದಾಯಿತು, ತಿನ್ನೋದಾಯಿತು, ನೋಡ್ಕೊಳ್ಳಿ, ಪಾರ್ಟಿಸಿಪೇಟ್ ಮಾಡಿ. ಅಸೋಸಿಯೇಷನ್ಸ್ಗಳಿದೆ ಸಪ್ರೇಟಾಗಿ ಸ್ಪೈಸ್ಗಳಿಗೆ, ಅದನ್ನು ಹೋಗಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಮಾಡಬೇಕಾಗಿರೋ ಕೆಲಸ ಏನು? ಒಂದು, ಹೈ ಕ್ಯುಕ್ಯುಮಿನ್ ಇವಾಗ ನೀವೇನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇಲ್ಲ ಅಂದರೆ ಹೈ ಕ್ಯುಕ್ಯುಮಿನ್ ಎಲ್ಲಿ ಬೆಳೀತಾ ಇದ್ದಾರೆ, ಎಲ್ಲಿ ಸಿಗುತ್ತೆ, ಅಥವಾ ಆ ಥರ ಯಾರು ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ ಅವ್ರ ಜೊತೆ ಟೈಪ್ ಮಾಡ್ಕೊಳ್ಳಿ. ಇಲ್ಲ ಸರ್ಟಿಫಿಕೇಟ್ ಟರ್ಮರಿಕ್ ಏನಿದೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಎಲ್ಲದರಲ್ಲೂ ಕೂಡ ಯಾವಾಗಲೂ ಕೂಡ ಒಂದು ಆಪ್ಷನ್, ಯಾವಾಗಲೂ ಇಂಪ್ರೂವ್ಮೆಂಟಿಗೆ ಒಂದು ಆಪ್ಷನ್ ಇದ್ದೇ ಇರುತ್ತೆ, ಅದನ್ನು ಟ್ರೈ ಮಾಡಿ. ಬ್ರ್ಯಾಂಡ್ ಇಂಡಿಯಾ GI ಟ್ಯಾಗ್ಡ್ ಏನು ವೇರಿಯಂಟ್ಸ್ ಇದೆ ಅದನ್ನು ನೋಡ್ಕೊಳ್ಳಿ. ಟ್ರೇಸಬಿಲಿಟಿ ಇರ್ಬೋದು, ಸರ್ಟಿಫಿಕೇಟ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ರೂಟೀನ್ ಕಂಪ್ಲೈನ್ಸಸ್ ಅಪ್ಡೇಟ್ ಇರ್ಬೋದು. ಯಾಕೆಂದರೆ ಒನ್ ಟೈಮ್ ಇನ್ ಕೆಲಸ ಅಲ್ಲ, ಕಂಪ್ಲೈನ್ಸಸ್ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ, ನೀವು ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇರಬೇಕು. ನಿಮಗೆ ಏನಾದರೂ ವ್ಯತ್ಯಾಸಗಳಿದ್ದರೆ ದಯಮಾಡಿ ತಿಳಿಸಿ, ಅದನ್ನು ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ. ಸೊ ನೆಕ್ಸ್ಟ್ ಇರೋದು ಪ್ರಾಕ್ಟಿಕಲು, ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಸು ಮತ್ತು B2B ಆನ್ಲೈನ್ ವೆಬ್ಸೈಟ್ಗಳಲ್ಲಿ ನೀವು ವಿಸಿಟ್ ಮಾಡಿಕೊಂಡು ಮಾಡ್ಬೋದು. ಸೊ ಈ ಎಲ್ಲ ಬೆನಿಫಿಟ್ಸ್ಗಳಿರುತ್ತೆ, ಒಳ್ಳೆ ಬಿಸ್ನೆಸ್ನ ಬೆಳೆಸ್ಕೊಂಡು ಮಾಡಿಕೊಂಡು ಹೋಗ್ಬೋದು. ಯಾವುದೇ ಥರದ ಸಮಸ್ಯೆಗಳಿದ್ದರೆ JB ಎಕ್ಸ್ಪರ್ಟ್ಸ್ ಇದ್ದಾರೆ, ಏನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ತಿಳಿಸಿ, ಹೇಗಿದೆ, ಏನಾಗುತ್ತೆ, ಏನು ಅಂತ ನಾನು ಹೆಲ್ಪ್ ಮಾಡ್ತೇನೆ. ಟ್ರೈ ಮಾಡಿಕೊಂಡು ಎಕ್ಸ್ಪೋರ್ಟ್ ಬಿಸ್ನೆಸ್ನ ಸರಿ ಮಾಡ್ಕೊಂಡು ಹೋಗಿ. ಫ್ರೀಯಾಗಿ ಸಪೋರ್ಟ್ ಬೇಕಂದರೆ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಹಾಕಿ. ಪೇಯ್ಡ್ ಸರ್ವಿಸ್ ಬೇಕು, ಯಾವುದಾದ್ರೂ ಪ್ರೀಮಿಯಂ ಸರ್ವಿಸ್ಗಳು ಬೇಕಂದರೆ ಅದನ್ನು ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತೊಗೊಳ್ಬೋದು. ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿದೆ, ಆ ಫಾರ್ಮ್ ಫಿಲ್ ಮಾಡಿದ್ರು ನಮ್ಮ ಟೀಮ್ ಅವ್ರು ಕಾಲ್ ಮಾಡ್ತಾರೆ. ಇಲ್ಲ ಅಂದರೆ ನೀವೇ ಕಾಲ್ ಮಾಡಿಕೊಂಡು ಅಥವಾ ವಾಟ್ಸಪ್ ಮಾಡಿಕೊಂಡು ಸರ್ವಿಸ್ಗಳನ್ನ ತೊಗೊಳ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.